ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಧರ್ಮಸ್ಥಳದ ಈ ನಿಗೂಢ ವ್ಯಕ್ತಿ ಇನ್ನೂ ತನ್ನ ಭಯ ಬಿಟ್ಟಿಲ್ಲ. ಒಂದಿಷ್ಟು ಹೇಳಿದಾರಷ್ಟ, ತನಗೆ ಸ್ಟಾರ್ಟ್ ಆಗಿಲ್ಲ. ಇವತ್ತು ಸ್ಟಾರ್ಟ್ ಆಗ್ತಾ ಇದೆ ಅಂತೇಳಿ ಇವತ್ತು ಸುದ್ದಿಗಳಿದ್ದಾವೆ. ಇನ್ನೂ ಸುದ್ದಿಗಳು ಯಾವಾಗ ಆಗ್ತದೋ ಗೊತ್ತಿಲ್ಲ. ಗಣಪತಿ ಮದುವೆ ಯಾವಾಗಂದ್ರೆ ನಾಳೆ 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 ಅಂದಂಗೆ ಆಗ್ಲಿಕ್ಕತ್ತದ, ಆಗ್ಬೋದು, ಇಲ್ಲಂತಲ್ಲ. ಯಾಕೆ ಈಗಾಗಲೇ ರೆಡಿ ಆಗಿದ್ದಾರೆ, 20 ಮಂದಿ ತಂಡ ರೆಡಿ ಅದ. ಆದರೂ ಅದರಲ್ಲಿ ಒಂದಿಬ್ಬರು ಹೊರಗೆ ಉಳಿದಿದ್ದಾರೆ, ಹೊರಗೆ ಹೋಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ವಿಶೇಷ ತನಿಖಾ ತಂಡದಿಂದ SITಯಿಂದ IPS ಅಧಿಕಾರಿ ಸೌಮ್ಯಲತಾ, ಇನ್ನೊಬ್ಬರು IPS ಎದುರು ಅಧಿಕಾರಿ ಪತ್ರ ಬರೆದ ತಮ್ಮ ವೈಯಕ್ತಿಕ ಕಾರಣಕ್ಕಾಗಿ ನಾವು ಇದರಲ್ಲಿ ಭಾಗವಹಿಸ್ತಾ ಇಲ್ಲ ಅಂತೇನೋ ಪತ್ರ ಬರೆದಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಇವು ಅಧಿಕೃತ ಆದ್ರೆ ಇವ್ರು ಯಾಕೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಹಿಂದೆ ಸರಿದ್ರು? ವೈಯಕ್ತಿಕ ಕಾರಣ ಎಲ್ಲರೂ ಹೇಳಿದ್ರೆ ಆರೋಗ್ಯ ಸರಿ ಇಲ್ಲ, ಅದು ಇಲ್ಲ, ಮನೆ ನಮ್ಮ ದನಕರ್ ಅವ್ರು ಹೇಳಿದಂಗೆ. ಆದ್ರೆ ಇದು ಅವ್ರ ಜವಾಬ್ದಾರಿ ಪೊಲೀಸ್ ಅಧಿಕಾರಿಗಳದ್ದು. ಯಾಕೆಂದರೆ ಇದನ್ನು ಅವ್ರು ನಿರ್ವಹಿಸ್ತಾರೆ ಅಂತ ತಿಳ್ಕೊಂಡು ಇವ್ರು ನೇಮಿಸಿರ್ತಾರೆ. ಇವ್ರು ಹಿಂದೆ ಸರಿಯೋದ್ರಿಂದ ಸಂಶಯಕ್ಕೆ ಕಾರಣ ಆಗ್ತಾ ಇರ್ತಾವೆ. ಪಾಪ ಹಿಂದೆ ಯಾರೋ ದೊಡ್ಡ ವ್ಯಕ್ತಿ ಇದ್ದಾರೆ ಅಂತ ಈಗೆಲ್ಲ ಆರೋಪ ಮಾಡ್ತಾ ಇದ್ದೀವಿ. ಭಾಳ ಜನಸಾಮಾನ್ಯರು ಅವರಿಂದ ಅನ್ಯಾಯಕ್ಕೊಳಗಾದವರು ಈಗ ದಿನಕ್ಕೊಂದು ದೂರ ಹೊರಗೆ ಬರ್ತಾ ಇದ್ದಾವೆ. ನಮ್ಮದು ಆಸ್ತಿ ಹೋಗ್ತೀರಿ, ಅದಕ್ಕೆ ನಮ್ಮ ಅಪ್ಪ ತೀರ್ಕೊಂಡ್ರು, ಮತ್ತೊಂದು ಪದ್ಮಲತಾ ಕೇಸ್ ಆಗಿರ್ಬೋದು, ಇನ್ನೊಂದು ಕೇಸ್ ಆಗಿರ್ಬೋದು, ನಿಧಾನಕ್ಕೆ ಶುರು ಆಗ್ತಾ ಇದ್ದಾವೆ, ಹೊರಗೆ ಬರ್ತಾ ಇದ್ದಾವೆ. ಮುಚ್ಚಿಟ್ಟ ಏನಂತೀರಿ ನೀವು ಅದನ್ನು, ಅಪರಾಧ ಕೃತ್ಯಗಳು, ಸಾವುಗಳು, ಇವು ಒಂದೊಂದು ಹೊರಗೆ ಬರ್ತಾ ಇದ್ದಾರೆ. ಅವ್ರ ಸಂಬಂಧಿಕರೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಧೈರ್ಯ ಬಂದದ್ದು ಇವತ್ತು. ಇಷ್ಟು ದಿನದವರೆಗೆ ಎಲ್ಲರೂ ಧೈರ್ಯ ಹುಡುಗಿ ಹೋಗಿತ್ತು. ಬೇಡಪ್ಪ, ದೊಡ್ಡ ಸಂಸ್ಥೆ, ನಾವೇನು ಮಾತಾಡಿ ಏನು ಉಪಯೋಗ ಇಲ್ಲ ಅಂತೇಳಿ. ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಕಳು ಕಣ್ಮುಂದೆ ನಡೆದಂಥದ್ದು, ಅದು ಸೌಜನ್ಯ ಕೇಸ್ ಕಣ್ಮುಂದೆ ನಡೆದಂಥದ್ದು, ಅದು ಇವತ್ತಿಗೂ ಶುರು ಆಗ್ತಾ ಇಲ್ಲ, ಸಾಕ್ಷಿ ಸಿಗ್ತಾ ಇಲ್ಲ. ಅದರಲ್ಲಿ 3 ಜನ ಡಾಕ್ಟರ್ ಮೇಲೆ ಆರೋಪ ಮಾಡಿತ್ತು CBI, ಅವ್ರನ್ನ ಎನ್ಕ್ವೈರಿ ಮಾಡಿರಿ ಅಂತೇಳಿ. ಇವತ್ತಿಗೂ ಮಾಡಲಿಲ್ಲ. ಹಾಗೆ ಮುಂದೆ ಆಗ್ತಾ ಹೋತು. ಇವತ್ತು ಸ್ವತಃ ಪಕ್ಷಗಳು, ರಾಷ್ಟ್ರದ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಜೊತೆಗೆ ರಾಜ್ಯದ ಪಕ್ಷಗಳು ಯಾವ ನಿರ್ವಿನಂದ್ರೂ ಅಡ್ಡಿ ಇಲ್ಲ, ಇಲ್ಲವೇ ಇಲ್ಲ. ಯಾವಾಗ ಜನ ತಮ್ಮವಾಗಿ ಎದ್ದೇಳಿಕೆ ಹೆಚ್ಚಿದ್ರು ಒಬ್ಬರಿಂದ ಒಬ್ಬರಿಗೆ, ಅದರಲ್ಲೂ ತಿಮ್ಮರೊಡ್ಡಿ ಮತ್ತು ಬಟ್ಟೆರವರು ಮತ್ತು ರವಿ ಪ್ರಸನ್ನವರು ನಿರಂತರವಾಗಿ ಅಂಥ ಆಪತ್ತುಗಳು ಬಂದರು, ವಿರೋಧಗಳು ಬಂದರು. ಅವರಿಗೆ ಬಿಹೈಂಡ್ ಆಫ್ ಮೆನಿ ಪೀಪಲ್ ಹೆಲ್ಪ್ ಟು ದ್ಯಾಮ್. ಅವ್ರು 3 ಜನ ಮುಂದಿತ್ತು ಹೋರಾಟ ಮುಂದುವರಿಸಿದರು. ಅನೇಕರು ತಮ್ಮ ದುಡ್ಡನ್ನು ಏನೇನೋ ಮಾಡಿ ಹಾಕಿದ್ರಪ್ಪ ಬಡತನದಲ್ಲಿ. ಹಾಗೆ ಅದನ್ನು ಏನಕ್ಕಾರೆ ಆಗ್ಬೇಕಂತ ಹೋರಾಟ ಜೀವಂತ ತೊಗೊಂಡ್ಬಂದ್ರೆ ಅದರ ಪ್ರತಿಫಲ ಇವತ್ತು ಒಂದೊಂದಾಗಿ ಜನ ಪ್ರತಿಭಟನೆ ಮಾಡೋ ಜೊತೆಗೆ ಜನ ಎದ್ದು ನಿಲ್ತಾ ಇದ್ದಾರೆ. ಅದರ ಇತ್ತೀಚೆಗೆ ಜಗದೀಶನ ವಕೀಲರು, ಮುಂದರ ಜೊತೆಗೆ ನಮ್ಮ ಗೋಪಾಲ ಗೌಡ ನ್ಯಾಯಮೂರ್ತಿಗೆ ಸುಪ್ರೀಂ ಕೋರ್ಟ್ ಅವರಂತೂ ಈ ಅನಾಮಧೇಯನ ಪತ್ರದ ಮೇಲಂತೂ ಇಷ್ಟೊಳಗೆ ಅನ್ಯಾಯ ಇಷ್ಟ ಆಗಬಾರ್ದಂತೂ ಆಗಲೇಬೇಕಾಗಿದ್ದು, ಯಾಕಾಗಿಲ್ಲ. ಅದೇ ಕಾಲಕ್ಕೆ ಇದೇ ಸಮಯದಲ್ಲಿ ಬೆಳ್ತಂಗಡಿಯ ಪೊಲೀಸರು ಯಾವ ರೀತಿಯ ಕೇಸ್ಗಳು ಮುಚ್ಚಾಕಿದ್ರು, ಅಲ್ಲಿ ಪೊಲೀಸರು ಯಾವ ರೀತಿ ಇದ್ದರು ಅನ್ನೋ ಸಹಿತ ಇವತ್ತು ಆರೋಪಗಳು ಬರ್ತಾ ಇದ್ದಾವೆ. ಒಬ್ಬ ಹೆಣ್ಣುಮಗಳನ್ನಂತಿ ಪೊಲೀಸ್ ಸ್ಟೇಷನ್ಗೆ ಒಯ್ದು ಪಾಪ ಹೆಣ್ಣುಮಗಳ ಮೇಲೆ ಯಾವ ರೀತಿ ಹೊಡೆದ್ರು, ಏನು ಮಾಡಿದ್ರು ಅನ್ನೋದು ಸಹಿತ ಬರ್ತಾ ಇದ್ದಾವೆ. ಒಬ್ಬ ವಕೀಲ ಅಥವಾ ಇನ್ನೊಬ್ಬ ತನ್ನ ಮಗನ ಯಾವುದೋ ಒಂದು ಕೇಸಲ್ಲಿ ಯಾವ ರೀತಿಯಾಗಿ ಬೆಳ್ತಂಗಡಿ ಪೊಲೀಸರು ಮೇಲೆ ಅನ್ಯಾಯ ಸಿಗಿದ್ರು ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಅನಿವಾರ್ಯವಾಗಿ ಜನರ ಒತ್ತಾಯ, ಜನ ಎದ್ದು ನಿಲ್ಲಲಿಕ್ಕೆ ಇತ್ತು. ಅಲ್ಲಿ ಲೋಕಲ್ ಜನ ಎದ್ದು ನಿಲ್ಲಲಿಕ್ಕೆ ಇತ್ತು. ಯಾರು ಅನ್ಯಾಯಕ್ಕೊಳಗಾಗಿದ್ರು ಅವರು ಎದ್ದು ನಿಲ್ಲಲಿಕ್ಕೆ ಇತ್ತು. ಜಗದೀಶ್ ಅವರ ಅಭಿಪ್ರಾಯದಂತೆ ಅಲ್ಲಿ ಅಲ್ಲಿ ಕೆಲಸಗಾರರ ಮೊಬೈಲ್ಗಳಲ್ಲೇ ಅಲ್ಲಿ ನಡೆದಂಥ ಘಟನಾವಳಿಗಳ ಬಗ್ಗೆ, ಅವ್ರಿಗೆ ಆದ ಅನ್ಯಾಯಗಳ ಬಗ್ಗೆ ಫೋಟೋಸ್ ಅದಾವ, ನಾವು ಕೊಡ್ತೀವಿ ಬನ್ರಿ ಅಂತ ಕರೀಲಿಕ್ಕೆ ಹತ್ತಿದ್ರು. ಎಲ್ಲ ಕಾರಣಕ್ಕಾಗಿ ಇವತ್ತು ಅನಿವಾರ್ಯವಾಗಿ SIT ರಚನೆ ಆಗಿದೆ. ಅದರಲ್ಲೂ 1-2 ಅಧಿಕಾರಿಗಳು ಹಿಂದೆ ಸರಿದಾರ ಸುದ್ದಿಗಳಿದ್ದಾವೆ. ಅವ್ರು ಸರಿಬಾರ್ದಾಗಿತ್ತು. ಯಾಕಂದರೆ ಇದು ನ್ಯಾಯದ ಹೋರಾಟ. ಇದು ಯಾವ ದೇವತೆಯ ವಿರುದ್ಧ, ಯಾವ ಧರ್ಮದ ವಿರುದ್ಧ ಹೋರಾಟ ಅಲ್ಲ. ಇದು ಯಾವ ಧರ್ಮದ ಹೆಸರು ಕೆಡಿಸುವಂಥದ್ದು ಅಲ್ಲ. BJP ಅನಗತ್ಯದಲ್ಲಿ ಇದನ್ನು ಧರ್ಮೀಕರಣ ಮಾಡಿಕೊಂಡು ಅದರಲ್ಲಿ ಅನ್ಯಾಯ ಯಾಕೆ ಆಗ್ತದೆ ರೀ? ಇಷ್ಟು ಜನ ಅನ್ಯಾಯಕ್ಕೊಳಗಾಗಿದ್ದಾರೆ. ಇದ್ರ ಬಗ್ಗೆ ಒಂದು ಮಾತಿಲ್ಲವಲ್ಲ ನಿಮ್ಮಲ್ಲಿ. CT ರವಿ ಅವರಾಗಿರ್ಬೋದು, ಮತ್ತಾರು ಆಗಿರ್ಬೋದು, ಎಲ್ಲ ಹೌದು ಧರ್ಮಕ್ಕೆ ಅದೆಲ್ಲ ಮಾಡುವಂಥವ್ರು ಅದ್ರ ಬಗ್ಗೆ ಹೆಸರಿರಬೇಕಾಗಿತ್ತಲ್ಲ. ಅದ್ರ ಬಗ್ಗೆ ಯಾಕೆ ಮಾತಾಡ್ತಾರೆ? ಇಲ್ಲ, ವಿಚಾರವಾದಿಗಳು, ಕಮ್ಯುನಿಸ್ಟರು ಎಲ್ಲ ಹೆಸರು ಕೆಡಿಸ್ತಾ ಇದ್ದಾರೆ. ಯಾರ್ಯಾರು ಹೆಸರು ಕೆಡಿಸ್ತಾ ಇಲ್ಲ, ಅವ್ರವ್ರು ಕೆಡಿಸ್ಕೊಂಡಿದ್ದಾರೆ. ಅದನ್ನು ಇವರು ಕೋರ್ಟ್ಗೆ ಹೋಗಿ ಇಂಜೆಕ್ಷನ್ ಎಷ್ಟು ಮಾಡಿಸ್ಕೊಂಬಂದರು, ಎಷ್ಟೆಷ್ಟು ತಡೆಗಳನ್ನು ತೊಗೊಂಬಂದರು. ಯಾಕೆ ಬೇಕಾಗಿತ್ತಲ್ಲ? ತನಿಖೆ ಒಪ್ಕೊಂಡ್ಬಿಟ್ಟಿದ್ರೆ ಮುಗಿದು ಬಿಡ್ತಿತ್ತಲ್ಲ. ನೀವು ತನಿಖೆ ಮಾಡಿಸಿದ್ರೆ ಮುಗಿದು ಬಿಡ್ತಿತ್ತು. ನಿಮ್ಮ ಕಾಲದಲ್ಲಿ ನಡೆದಂಥ ಘಟನೆ ಸೌಜನ್ಯಂದು, ಅದಕ್ಕೂ ಇವತ್ತಿವರೆಗೂ ಉತ್ತರ. ಅದಕ್ಕಾಗಿನ ಇವತ್ತು ತಿಮ್ಮರೊಡ್ಡಿ ಅಂತಹ, ಅದೇ ಕಾಲಕ್ಕೆ ಮಟ್ಟಣ್ಣವ್ರಂಥ, ರವಿ ಪ್ರಸನ್ನರಂಥ ಅತ್ಯಂತ ಫಂಡಮೆಂಟಲಿಸ್ಟ್ RSS ಅವರೆಲ್ಲ ಹಿಂದುತ್ವದ ಮೇಲೆದ್ದಂಥವ್ರು, ಮೈದಾಳಿ ಮೇಲೆದ್ದಂಥವ್ರು ಅವರು ನಿಮ್ಮನ್ನು ವಿರೋಧ ಮಾಡ್ತಾ ಇದ್ದಾರೆ. ತಿಳ್ಕೊಬೇಕಾಗಿತ್ತು. ಕೇವಲ
ಕೇಸನ್ನು ಮುಚ್ಚಾಕೋದಕ್ಕೆ ಧರ್ಮಸ್ಥಳ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೆ ಕೆಟ್ಟ ಹೆಸರು ಬರೋ ಪ್ರಶ್ನೆ ಇಲ್ಲ. ಲಂಕೇಶ್ ಇದ್ದವರು ಇದ್ದಾಗ ಸಾಕಷ್ಟು ಲೇಖನವನ್ನು ಬರೆದಿದ್ದರು ಅವರು ಇವರ ಅನ್ಯಾಯಗಳ ಬಗ್ಗೆ, ಅಲ್ಲಿ ಜನರಿಗೆ ಆಗುತ್ತಾ ಅನ್ಯಾಯದ ಬಗ್ಗೆ, ಅಲ್ಲಿ ಹೋರಾಟಗಾರರು ಯಾರ್ಯಾರು ಭೂಮಿಗೆ ಯಾವ ರೀತಿಯಾಗಿ ಹೊಡೆದಿದ್ದಾರೆ ಅನ್ನೋಂಥದ್ದು. ಇತ್ತೀಚೆಗೆ ನೋಡಿರಿ ಮತ್ತೊಂದು ವರದಿ ಬರ್ಲಿಕ್ಕದ 45 ಎಕರೆ ಭೂಮಿಯನ್ನು ಹೊಡಿಸೋಲಾಗೆ ಆ ವ್ಯಕ್ತಿಯ ಕೊಲೆ ಮಾಡಿದ್ರಪ್ಪ ಅವರು ಅಂತ, ಯಾರು ಪ್ರಭಾವಿ ವ್ಯಕ್ತಿ ಅಂತ ಹೇಳ್ತಾರೆ ಅವರು. ಇವತ್ತು ಕೇಸ್ ಮುಚ್ಚೋಗಿಬಿಟ್ಟದು. ಇವು 10-12 ವರ್ಷಗಳ ಹಿಂದಿನ ಮಾತು. ಇವತ್ತು ಬಂದಂಥ ಅನಾಮಧೇಯ ವ್ಯಕ್ತಿ ಭೀಮ ಈ 10-12 ವರ್ಷ ಹಿಂದಿನ ಕಥೆಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಬಂದಿದ್ದಾನೆ ಇವತ್ತು. ಅವ್ರ ಎನ್ಕ್ವೈರಿ ಇವತ್ತು ಸ್ಟಾರ್ಟ್ ಆಗ್ತದೆ. ಒಂದು 20 ಜನ DYSP ಲೆವೆಲ್ದವ್ರು ಇವತ್ತು ನಿಗೂಢ ಸ್ಥಳಕ್ಕೆ ಹೋಗಿ ಅಂದರೆ ಗುಪ್ತವಾಗಿ ಆದಷ್ಟು ಆ ವ್ಯಕ್ತಿಯನ್ನು ಎನ್ಕ್ವೈರಿ ಮಾಡುವಂಥದ್ದು, ಏನು ಎಲ್ಲಿ ಎಂತ ಯಾರು ಮಾಡಿದ್ರು ಯಾವ ತೆಗೆದಿದ್ರು ಎಲ್ಲ ಇನ್ನು ಪರೀಕ್ಷೆ ಆಗುವಂಥದ್ದು. ಅದಕ್ಕೊಂದು ಸಮಯದ ಪ್ರೊಸೀಜರ್ ಅದ ಮಾಡೋದದ. ಜೊತೆಗೆ ತಜ್ಞರು ಬರಬೇಕಾಗಿದೆ. ಸೈಂಟಿಫಿಕ್ FSLದಲ್ಲಿ ನಾಲೆಜ್ ಇದ್ದವರು ಈಗಾಗಲೇ ಒಂದು ತಲೆಬುರುಡೆಯನ್ನು ಕೊಟ್ಟಿದ್ದಾರೆ ಇವರು. ಅದರಲ್ಲಿ ಏನೋ ಅದಪ್ಪ ಅನ್ನುವಂಥದ್ದು ವಿಚಾರಗಳು ಕೇಳಿ ಬರ್ತಾ ಇದ್ದಾರೆ, ಇನ್ನು ಮಾತಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳಾಗಿ ಗೊತ್ತಾಗಬೇಕಾಗಿದೆ. ಅದಕ್ಕಾಗಿ ಇವತ್ತು ಈ ಒಂದು ನಮ್ಮ ಬೇಸಿಕ್ DYSP ಏನು 4 ಜನ ಇವತ್ತಿದ್ದಾರೆ ಅವರು ಅದನ್ನು ಎನ್ಕ್ವೈರಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇವೆಲ್ಲ ಘಟನೆಗಳಿಂದಾಗಿ ಧರ್ಮಸ್ಥಳದ ಇವತ್ತೇನಾದರೂ ಈ ಹಂತಕ್ಕೆ ಬರಬೇಕಾದ್ರೆ ಯಾವ ಜನನೂ ಅಲ್ಲ, ಯಾವ ಹೋರಾಟಗಾರರಲ್ಲ, ಯಾರೂ ಅಲ್ಲ, ಸ್ವತಃ ಯಾರು ಮಾಡಿದಾರೋ ಅವರೇ ಕಾರಣ. ಯಾರು ಅನ್ನೋದು ನಾವು ಹೇಳ್ತಾ ಇಲ್ಲ. ಯಾಕಂದ್ರೆ ಎಲ್ಲಿವರೆಗೆ ಸತ್ಯ ಹೊರಗೆ ಬರ್ತದೆ ಅಲ್ಲಿವರೆಗೆ ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರ ಬಗ್ಗೆನೂ ಆರೋಪ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಸಂಶಯಗಳು ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸಸ್ ಅಂತೀವಿ ನಾವು, ಸುತ್ತಮುತ್ತಲಿನ ಒಂದು ಆಧಾರಗಳ ಮೇಲೆ ಇವ್ರ ಮೇಲೆ ಇವತ್ತು ಆರೋಪಗಳಿದ್ದ. ಅದು ಸುಳ್ಳಾಗಲಿ ನಾವು ಬಯಸ್ತಾ ಇದ್ದೀವಿ. ಯಾರಿಗೂ ಯಾರನ್ನು ನಾಶ ಮಾಡಬೇಕು ಅನ್ನೋ ಅಭಿಲಾಷೆ ಇರೋದಲ್ಲ, ಇದ್ರೂ ಸಹಿತ ಯಾರಿಗಾರು ನಾಶ ಆಗೋದೂ ಇಲ್ಲ. ಯಾಕಂತಂದ್ರೆ ಹಂಗಾಗಬೇಕಾಗಿದ್ರೆ ಇವತ್ತು ಎಷ್ಟೋ ನಾಶ ಆಗಿ ಹೋಗ್ತಿದ್ರು, ಆಗಕ್ಕೆ ಸಾಧ್ಯ ಇಲ್ಲ. ನಮ್ಮ ದೃಷ್ಟಿಯಲ್ಲಿ ಸರಿ ಇದ್ದಿದ್ದು ಇನ್ನೊಬ್ಬ ದೃಷ್ಟಿಯಲ್ಲಿ ತಪ್ಪಾಗಿರ್ಬೋದು, ಅದು ಮಾತು ಬೇರೆ, ಭಿನ್ನಾಭಿಪ್ರಾಯ ಬೇರೆ. ಆದರೆ ಒಂದು ಸಣ್ಣ ಮಾತಿಗಾಗಿ ಇಡೀ ಒಂದು ಏನಪ್ಪ ಅಂತಂದ್ರೆ ಈ ಕೇಸುಗಳನ್ನು ಮಾಡುವಂಥದ್ದು, ಕೇಸಲ್ಲಿಗಿಂದು ಕೊಲೆ, ಸೊಲಿಗೆ, ಅತ್ಯಾಚಾರ ಇಂತೆಲ್ಲ ಮಾಡುವಂಥದ್ದು, ಹಾಸಿಗೆ ಕೊಲೆಗಳನ್ನು ಮಾಡುವಂಥವು ಇವೆಲ್ಲ ತಪ್ಪ ಮತ್ತು ಅಪರಾಧ. ಅವುಗಳ ತನಿಖೆ ಇಷ್ಟು ವರ್ಷ ತೊಳಬಾರ್ದಾಗಿತ್ತು. ಆವತ್ತನೇ ತನಿಖೆ ಕೊಟ್ಬಿಟ್ಟಿದ್ರೆ ಈ ಪರಿಸ್ಥಿತಿ ಇಷ್ಟು ದೊಡ್ಡ ಡೆವಲಪ್ಮೆಂಟು ಆಗ್ತಾ ಇರಲಿಲ್ಲ. ಅನಿವಾರ್ಯ ಜನ ಬೀದಿಗಿಳಿಯೋ ಪ್ರಸಂಗ ಬಂತು. ಜನ ಬೀದಿಗಿಳಿಯುವಂಗೆ ಮಾಡಿದವರು ಯಾರಪ್ಪ ಅಂದ್ರೆ ಈ ಧರ್ಮಸ್ಥಳದ ಈ ಅಧರ್ಮೀಯ ಜನ. ಧರ್ಮಿಷ್ಠ ಅಲ್ಲ ಅವರು, ಧರ್ಮ ಇಡದವ್ರು ಎಂದೂ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡೋದೂ ಇಲ್ಲ. ಯಾಕಂದರೆ ಅವ್ರ ಧರ್ಮದ ಬಗ್ಗೆ ವಿಶ್ವಾಸ ಇರ್ತದೆ, ಅದ್ರ ಬಗ್ಗೆ ಪ್ರೀತಿ ಇರ್ತದೆ. ಆದರೆ ಅಂಧವಿಶ್ವಾಸ ಇರೋದಿಲ್ಲ. ಕೊಲೆ ಮಾಡುವಂಥ ದುಷ್ಟತನಕ್ಕೆ ಅಥವಾ ನಾಶ ಮಾಡುವಂಥ ದುಷ್ಟತನಕ್ಕೆ ಅವ್ರು ಎಂಟ್ರಿ ಆಗೋದಿಲ್ಲ. ಅದೇನೋ ಆಗಲಿ SIT ಇವತ್ತು ತನ್ನ ಕೆಲಸವನ್ನು ಶುರು ಮಾಡಲಿ ಅನ್ನೋದು ಬೇಡ, ನಾಳೆ 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 ಅಂತ ಇವತ್ತು ಶುರುವಾಗಲಿ, ಏನು ಅನ್ನೋದು ಗೊತ್ತಾಗಲಿ. ಅದಕ್ಕೆ ಸಂಬಂಧಿಸಿದಂಥ ತಜ್ಞರನ್ನು, ವಿಜ್ಞಾನಿಗಳನ್ನ ಎಲ್ಲರೂ ತಂದ ಸತ್ಯ ಎಲ್ಲರಿಗೂ ಗೊತ್ತಾಗಲಿ, ಜಗಕ್ಕೆ ಗೊತ್ತಾಗಲಿ. ಇಡೀ ವಿಶ್ವ ಇವತ್ತು ನೋಡ್ತಾ ಇದೆ. ನಾವು ತಿಳ್ಕೊಂಡಿದ್ವಿ ಎಲ್ಲೋ ಏನೋ ಅಂತ ಇಲ್ಲ, ವಿಶ್ವದ ಮುಂದೆ ಹೋಗೋದು ಇವತ್ತು ಜನ ನೋಡ್ತಾ ಇದ್ದಾರೆ. ಏನಪ್ಪ ಇಂಡಿಯಾದಲ್ಲಿ ಏನು ನಡೀತಾ ಇದೆ ಅಂತೇಳಿ ಇವತ್ತು ಇನ್ನೊಂದು ಮಾತ್ರ ಸಂದರ್ಭ ನಡೆಸಲೇಬೇಕಾಗ್ತದೆ. ಈ 80-20 ಅದೇ ಕಾಲಕ್ಕೆ ಬುಲ್ಡೋಜರ್ ಅನ್ನುವಂಥ ಈ ಒಂದು ಆಕ್ರಮಣಕಾರಿ ನೀತಿಯಿಂದಾಗಿ ಏನಾಗಿದೆಪ್ಪ ಅಂದರೆ ಅದಕ್ಕೆ ನಿಮಗೆ ಗೊತ್ತದ ಈ ಒಂದು ಲವ್ ಜಿಹಾದ್ ಅಂತ ಕೇಸುಗಳಾಗಿವೆ. ಇದರಿಂದಾಗಿ ಇಡೀ ವಿಶ್ವದ ಮುಸ್ಲಿಂ ಸಮಾಜದಲ್ಲೇ ಅವಿಶ್ವಾಸ ಮೂಡಿದ್ರಿಂದಾಗಿ ಇವತ್ತು ಭಾರತ ವಿಶ್ವ ಮಟ್ಟದಲ್ಲೇ ಎಲ್ಲರೂ ದೂರ ಆಗುವಂಥ ಪ್ರಸಂಗ ಬಂದುಬಿಟ್ಟಿದೆ ಇವತ್ತು. ಯಾಕೆ ನಾವು ಆಡಳಿತ ನಾವು ಜಗತ್ತು ನೋಡ್ತಾ ಇರ್ತದೆ ನಮ್ಮ ಸುತ್ತಮುತ್ತ ಏನು ಹೇಳೋದು ಅಂತೇಳಿ. ನೆಹರು ಅವ್ರು ಮಾಡಿದ್ದಾಗಲಿ, ಇಂದಿರಾ ಗಾಂಧಿ ಅವ್ರು ಮಾಡಿದ್ದಾಗಲಿ ಜಾತ್ಯತೀತತೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಸ್ವಲ್ಪ ಟೀಕೆ ಮಾಡೋದಲ್ಲ. ನಾವು ನಮ್ಮ ಧರ್ಮದ ಬಗ್ಗೆ, ನಮ್ಮ ಜನರ ಬಗ್ಗೆ ಬೆಳೆಸೋದು, ಕಲಿಸೋದು, ಶಾಣನ ಮಾಡೋದು, ಬುದ್ಧಿವಂತರು ಮಾಡೋದು, ವಿಜ್ಞಾನಿಗಳನ್ನಾಗಿ ಮಾಡೋದು ನಮ್ಮ ಕೆಲಸ ಮಾಡಲಿಲ್ಲ, ನಿಲ್ಲಂತಲ್ಲ. ಆದರೆ ಇನ್ನೊಂದು ಧರ್ಮದ ಜನರನ್ನು ನಾಶ ಮಾಡ್ತೀವಿ ಅನ್ನುವಂಥದ್ದು, ಅವರಿಂದ ಇದೆಲ್ಲ ಹಾಳಾಗ್ತದೆ ಅನ್ನೋದು ಕೊಡೋದ್ರಲ್ಲಿ ಏನೂ ಅರ್ಥಿಲ್ಲ. ಇವತ್ತು ಸಿಂಪಲ್ ಪ್ರಶ್ನೆ ಅದ. ಇವತ್ತು ಕಳೆದ 11 ವರ್ಷದಿಂದ ಇದೆಲ್ಲ ಮಾಡಿದ್ದಿರಲ್ಲೇ ಹೇಳಿ ಹಿಂದೂ ಮಕ್ಕಳು ಎಷ್ಟು ಇವತ್ತು ವಿಜ್ಞಾನಿಗಳಾಗಿದ್ದಾರೆ ಈ 11 ವರ್ಷಗಳಲ್ಲೇ, ಎಷ್ಟು ವಿಚಾರವಾದಿಗಳಾಗಿದ್ದಾರೆ, ಎಷ್ಟು ಜನ ಹೈ ಲೆವೆಲ್ ಎಜುಕೇಷನ್ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕದ ಅನ್ನಿಸುತ್ತೆ ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ. ಉಳಿದ್ರೆ ಬಿಡ್ರಿ 20 ಮಂದಿ ಬಿಟ್ಟು ಅವ್ರು ಮಾಡ್ಕೊಳ್ತಾರೆ, ಯಾವುದಾದ್ರೂ ಮಾಡ್ಕೊಳ್ತಾರೆ ಅಂತ ಇಟ್ಕೊಳ್ಳೋಣ ನಾವು. ಆದರೆ ನ್ಯಾಯ ಕೊಡೋದು ಅವ್ರಿಗೂ ಕೊಡಬೇಕಾಗ್ತದೆ, ಆ ಮಾತು ಬೇರೆ. ಅಂದಾಗ ಇದು ವಿಶ್ವ ಮಟ್ಟದಲ್ಲಿ ಇವತ್ತು ನಾವು ಏಕಾಂಗಿ ಹೋಗಿ ದೊಡ್ಡ ಪ್ರಬಲ ಕಾರಣ. ಅದರಲ್ಲೂ ಮಾಬ್ ಲಿಂಚಿಂಗ್ ಬಗ್ಗೆ ಅಂತ ದೊಡ್ಡ ಹೆಸರು ಕೆಟ್ಟು ಹೋಗ್ಬಿಡ್ತು ನಮ್ಮ ದೇಶದ ಬದಲಾಗಿ. ಹಾಗೆ ಒಂದು ಧರ್ಮಸ್ಥಳದ ಬಗ್ಗೆ, ಅಲ್ಲೇ ಕೃತ್ಯಗಳ ಬಗ್ಗೆ ಅಲ್ಲಿ ಯಾರು ಮಾಡಿದರೂ ಇನ್ನೂ ಗೊತ್ತಾಗದೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಸಂಶಯ ಅವ್ರ ಮೇಲದ ಇಲ್ಲಂತಲ್ಲ. ಆದರೆ ಸುತ್ತಮುತ್ತ ಅವರಪ್ಪ ಮಾಡಿದವರು ಎಷ್ಟೊಂದು ಅನ್ಯಾಯಗಳು, ನೂರಾರು ಅಂತ ಅವನು ಸ್ವಲ್ಪ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ. ಅಲ್ಲಿದ್ದಂಥ ಲೋಕಲ್ ಜನರು ಸಹಿತ ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರೇ ಹೊರಗೆ ಬಂದು ಧೈರ್ಯ ಹೇಳ್ತಾ ಇದ್ದಾರೆ. ಆ ಮಾವುತನ ಹತ್ಯೆ ಆಗಿರ್ಬೋದು, ಮನೆ ಇದ್ದಂಥ ಜಾಗದಲ್ಲಿ ಇವತ್ತು ದೊಡ್ಡ ಹೋಟೆಲ್ ಆಗ್ಯದ ಅಲ್ಲೇ, ಅವನು ಹತ್ಯೆ ಆಗಿರ್ಬೋದು, ಇನ್ನುಳಿದ ಹತ್ಯೆಗಳಾಗಿ 1-2 ಎಲ್ಲ ಅದನ್ನೆಲ್ಲನೂ ಈಗ ಹೊರಗೆ ತರುವಂಥ ಸಮಯ ಈಗ ಬಂದದ. ಆ ಕೆಲಸವನ್ನು SIT ಶೀಘ್ರ ಮಾಡಲಿ, ಲೇಟ್ ಬೇಕಾಗಿಲ್ಲ, ಈಗ ಲೇಟ್ ಆಗ್ಯದ.
ಆದ್ರೆ ನೀವು ಪ್ರೊಸೀಜರ್ ಅಂತ ನೀವು ಮಾಡ್ತಾ ಇದ್ದೀರಿ, ಅದು ಅರ್ಥ ಆಗ್ತದೆ. ಬಟ್ ಜಲ್ದಿ ಬರಲಿ, ಅದು ಸ್ಟಾರ್ಟ್ ಆಗಲಿ. ಅದರಿಂದ ಇದ್ರ ಹಿಂದಿದ್ದಂತಹ ನಿಗೂಢ ಕೈಗಳು ಹೊರಗೆ ಬರಲಿ ಅನ್ನುವಂಥದ್ದು. ಮತ್ತು ನಾವು ಆರೋಪ ಮಾಡೋದು ವ್ಯಕ್ತಿದಾಗಿ ಇರಬಾರ್ದು ಅನ್ನೋದು ನಾವು ಬಯಸ್ತಾ ಇದ್ದೀವಿ. ಯಾಕಂದ್ರೆ ಅದು ಅನಗತ್ಯ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋಂಥದ್ದು ಇನ್ನೊಂದು ಮಾತು ಅದ ನ್ಯಾಯಶಾಸ್ತ್ರದಲ್ಲ. ಆ ಎಲ್ಲ ನೆಲೆಯಲ್ಲಿ ಇವತ್ತು ಇದು ಆದಷ್ಟು ಶೀಘ್ರ ಸ್ಟಾರ್ಟ್ ಆಗಲಿ, ತನಿಖೆ ಆಗಲಿ ಮೊದಲು, ನಂತರ ಮುಂದಿನ ಮುಂದೆ ಅಂತ ಹೇಳ್ತಾ ಅಧಿಕಾರಿಗಳು ಹಿಂದೆ ಸರಿದು ಮಾತ್ರ ತಪ್ಪು ಅಂತ ಒಂದು ಮಾತನ್ನು ಹೇಳಬೇಕಾಗ್ತದೆ. ಅದು ಅವ್ರ ಜವಾಬ್ದಾರಿ, ಕರ್ತವ್ಯ ಮಾಡಬೇಕಾಗಿತ್ತು ಅನ್ನೋ ಮಾತನ್ನು ಹೇಳ್ತಾ, ನಿಮಗಿದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S60 ನ್ಯೂಸ್ ಅರ್ಥ ಹೆಚ್ಚು ಸತ್ಯದ ಕೈಗೆ ನಡಿ. ವಂದನೆಗಳು.